ನಿನ್ನೆ ಚಂಡಿಕಮ್ಮ ದೇವಸ್ಥಾನ ಹತ್ರ ಡೌನೆಲ್ಲ ಹೆಲ್ಸೆಮಾರನ್ ಟರ್ನ್ ಹತ್ರ ಆನೆ ಬರ್ತಾ ಇದ್ದಂದಲ್ಲಿ ನಂಗೆ ಒಂದು ಮೆಸೇಜ್ ಮಾಡಿದ್ರು ಒಬ್ಬರು, ಫೋನ್ ಕಾಲ್ ಮಾಡಿರ, ವಾಟ್ಸಪ್ ಮಾಡಿರ, ಆನೆ ಬರ್ತಾ ಇತ್ತು ನಿಮ್ಮ ಹೊಸಂಗಡಿ ಸೈಡ್, ನೀವು ಸ್ವಲ್ಪ ಜಾಗ್ರತೆಯಲ್ಲಿ ಇರೀನಿ ಅಂದು ನಮಗೆ ಹೇಳಿರೋದು. ಅಲ್ಲಿ ಬೆಳಗ್ಗೆ ಹೊಸಂಗಡಿಗೆ ರಾತ್ರಿ 11 ಗಂಟೆಗೆ ನಂಗೆ ಕಾಲ್ ಬಂದಿತ್ತು. 11 ಗಂಟೆಗೆ ಮೊಬೈಲ್ ತೆಗೆದುಕೊಂಡೆ ನಾನು ಅಷ್ಟೊತ್ತಿಗೆ ಕಾಲ್ ಬರ್ತಾಯಿತ್ತು. ನನಗೆ ಕಾಲ್ ಬಂದ್ರೆ ಕೂಡಲೇ ಬಡ್ಡ ಫೋನ್ ಎದ್ರ ಕೂಡಲೇ ಆನೆ ಗೇಟ್ ಹತ್ರ, ಪೊಲೀಸ್ ಗೇಟ್ ಹತ್ರ ಪಾಸ್ ಆಯ್ತು ಮಾರ, ನಿಮ್ಮಲ್ಲಿ ಹೆಂಗಸರಿಗೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿ ಅಂದು ಹೇಳಿದ್ರು. ಇವತ್ತು ಬೆಳಗ್ಗೆ ಕಾಂಬತ್ತಿಗೆ ಹೆಣ್ಣೆ ಬಯಲ ಹತ್ರ ಪಾಸ್ ಆಯ್ತು, ಎಲ್ಲಿ ಹೋಯ್ತು, ಸಿದ್ದಾಪುರಿಗೆ ಹೋಯ್ತು, ಎಲ್ಲಿ ಹೋಯ್ತು ಅಂತ ಗೊತ್ತಾಯಿಲ್ಲ ಅಂದು ಹೇಳ್ತಾಯಿದ್ರು ಎಲ್ಲರೂ. ಅದೇ ಮಾಹಿತಿ ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಇನ್ನು ಹುಡುಕಿ ಕೊಡ್ಸ್ಕೊಂಡ್ರೆ ನಾವು ಕೇಳ್ಕೊಂಬ. ಹಾಸನಲ್ಲಿ ಈ ಆನೆ ಕ್ಯಾಪ್ಚರ್ ಮಾಡಿ ಭದ್ರಾದಲ್ಲಿ ಟ್ರಾನ್ಸ್ಲೋಕೇಟ್ ಮಾಡೋಕ್ಕೆ ರೇಡಿಯೋ ಕಾಲರ್ ಆಗಿದ್ದು. ಬಟ್ ಆದರೆ ಆ ಭದ್ರಾ ಟೈಗರ್ ರಿಸರ್ವಿಂದ ಶಿವಮೊಗ್ಗ ವೈಲ್ಡ್ ಲೈಫ್ ಡಿವಿಷನು ಮತ್ತು ಸಾಗರ ಡಿವಿಷನ್ ಇದೆಲ್ಲ ದಾಟ್ಕೊಂಡು ಈಗ ಸದ್ಯಕ್ಕೆ ನಮ್ಮ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಿದ್ದಾಪುರ ರೇಂಜಿಗೆ ಬಂದಿದೆ. ಆನೆ ಘಾಟಿ ಕೆಳಗೆ ಬಂದಿದೆ. ಸೊ ಈಗ ಈ ಆನೆನ ನಾವು ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಅವರೊಂದು 8 ಜನ ಇದ್ದಾರೆ, ಮತ್ತು ನಮ್ಮ ಸ್ಟಾಫ್ ಒಂದು 25-30 ಜನ ಇದ್ದಾರೆ. ಸತತವಾಗಿ ಈಗ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ ಮಾಡಾದ್ಮೇಲೆ ಅದನ್ನು ಆದಷ್ಟು 6ನೇ ಒಳಗೆ ಇರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರೇಡಿಯೋ ಕಾಲರ್ ಆಗಿರೋದ್ರಿಂದ ಅದರದ್ದು ಲೊಕೇಶನ್ ನಮಗೆ ಪ್ರತಿಯೊಂದು ಅರ್ಧ ಗಂಟೆಗೊಮ್ಮೆ ನಮಗೆ ಸಿಗ್ತಾ ಇದೆ. ಸೊ ಅದನ್ನು ಇಟ್ಕೊಂಡು ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಮತ್ತು ಸಾರ್ವಜನಿಕರಿಗೆ ಒಂದು ವಿನಂತಿ ಏನಂತ ಹೇಳಿದ್ರೆ, ದಯವಿಟ್ಟು ಯಾರೋ ಆನೆ ಕಂಡಿದ್ದಲ್ಲಿ ಅದು ಫೋಟೋ ತಗೊಳ್ಬೋದು, ವಿಡಿಯೋ ತಗೊಳ್ಳೋದು ಆ ಥರ ಕೆಲಸಗಳು ಮಾಡಕ್ಕೆ ಹೋಗ್ಬೋದು. ಆನೆ ಕಂಡ್ರೆ ಕಲ್ಲಿಗೆ ಶಬ್ದ ಮಾಡೋದನ್ನು ಮಾಡಕ್ಕೆ ಹೋಗ್ಬೋದು. ಇಮಿಡಿಯೇಟ್ಲಿ ನಮಗೆ ತಕ್ಷಣ ಆನೆ ಇರೋ ಲೊಕೇಶನ್ ಗೊತ್ತಾರೆ, ತಕ್ಷಣ ನಮಗೆ ಮಾಹಿತಿ ಕೊಡಿ. ನಾವು ಅರಣ್ಯ ಇಲಾಖೆ ನಾವು ಸಿಬ್ಬಂದಿ ನಾವು ಕಾಡು ಹುಡುಕೊಂಡು ಹಾಗೆ ಬಂದಿದೆ. ನಾವು ಅದನ್ನು ಕಾಡು ಒಳಗೇನೆ ಇರಿಸಲಿಕ್ಕೆ ಪ್ರಯತ್ನ. ಅಂದರೆ ಎಲ್ಲಿ ಕಾಡಿದೀವೋ ಅಲ್ಲಿಗೆ ಅದರದ್ದು ಮೂವ್ಮೆಂಟ್ ಮಾತ್ರ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ರಮ ಏನು ಮಾಡೋದು ಅಂತ ನಮ್ಮ ಮೇಲಧಿಕಾರಿಗಳ ಸೂಚನೆ. ಇದು ಆನೆ ಮೈಗ್ರೇಟ್ ಮಾಡೇ ನಡ್ಕೊಂಡು ಹೋಗ್ತಾ ಇರ್ತದೆ. ಒಂದು ಯಾವುದೋ ಅದಕ್ಕೆ ಸೂಕ್ತ ಪ್ರದೇಶ ಅಂತ ಅನ್ಸುತ್ತೋ ಅದರಲ್ಲಿ ಅದು ಓಡಾಡ್ತಾ ಇರ್ತದೆ. ಹಾಗಾಗಿ ಆ ಥರ ಇದು ಒಂದು ಆನೆ ಬಂದಿದೆ. ನಮ್ಮ ಪ್ರಯತ್ನ ಕಾಡೊಳಗೆ ಅದನ್ನು ಇರಬೇಕು, ನಾಡಿಗೆ ಬರಬಾರ್ದು ಅಂತ ಪ್ರಯತ್ನ. ಅದು ನ್ಯಾಚುರಲಿ ಅದು ಹೆಂಗೆ ಟ್ರ್ಯಾಕ್ ಆಗ್ತದೆ ಫಸ್ಟ್ ಅದನ್ನು ನಾವು ಅನಲೈಸ್ ಮಾಡ್ತೀವಿ. ಸಪೋಸ್ ಅದು ಪುನಃ ಅದಕ್ಕೆ ಹೋಗೋ ಥರ ಅದು ಟ್ರ್ಯಾಕ್ ಇದ್ದರೆ ನಾವು ಆ ವ್ಯವಸ್ಥೆಗಳು ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ನಮ್ಮ ಕೆಲಸ ಟ್ರ್ಯಾಕ್ ಮಾಡ್ತೀವಿ, ಎಲ್ಲಿ ಹೋಗ್ತಾ ಇದೆ ಅಂತ ಮೂವ್ಮೆಂಟ್ ಮಾತ್ರ ನಾವು ಟ್ರ್ಯಾಕ್ ಮಾಡಿಕೊಂಡು ಜನರಿಗೆ ತೊಂದರೆ ಇಲ್ಲದಂಗೆ ನಾವು ನೋಡ್ಕೊಳ್ಳೋಕ್ಕೆ ಆ ಕೆಲಸ ಮಾತ್ರ ಮಾಡ್ತೀವಿ.